ಕನಕಪುರ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಾ ತನ್ನ ಅವನತಿಯನ್ನು ತಾನೇ ತೋಡಿಕೊಂಡಿದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಕನಕಪುರ ಕಸಬಾ ಹೋಬಳಿಗೆ ಸೇರಿದ ಚಿರಣಕುಪ್ಪೆ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕಿಗಾಗಿ ಮುಸ್ಲಿಮರನ್ನು ಓಲೈಸಿಕೊಂಡು ಬರುತ್ತಿದೆ. ಕಾಂಗ್ರೆಸ್ಗೆ ಮುಸ್ಲಿಮರಷ್ಟೇ ಮತ ಹಾಕುತ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಹೋರಾಟ, ತ್ಯಾಗ, ಬಲಿದಾನದಿಂದ ಇವತ್ತು ನಮ್ಮ ದೇಶ ಉಳಿದಿದೆ ಹಾಗೂ ಹಿಂದೂಗಳು ಕೂಡ ಉಳಿದಿದ್ದೇವೆ. ಜೊತೆಗೆ ಹಿಂದೂ ಧರ್ಮ ಕೂಡ ಉಳಿದಿದೆ. ಅಂತಹ ವ್ಯಕ್ತಿಯ ಜಯಂತಿ ಇಡೀ ದೇಶಾದ್ಯಂತ ನಡೆಯುತ್ತಿರುವ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದಾಗ ಕಲ್ಲು ಚಪ್ಪಲಿ ಎಸೆದು ಅತ್ಯಂತ ಹೀನಾಯ ಕೃತ್ಯ ಎಂದಿದ್ದಾರೆ. ನಮ್ಮ ದೇವರು ಮಹಾಪುರುಷರ ಮೇಲೆ ಕಲ್ಲು ಎಸೆದಂತಹ ಕೈ ಕತ್ತರಿಸುತ್ತೇವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ದೇಶದ ಅನ್ನದಿಂದ ಪ್ರಯೋಜನ ಪಡೆದು ನಮ್ಮ ಮಹಾಪುರುಷರ ಮೇಲೆ ಕಲ್ಲು ಎಸೆಯುವಂತಹ ಸೊಕ್ಕು ತೋರಿಸಿದವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಬುದ್ಧಿ ಕಲಿಸಲಾಗುವುದು ಎಂದು ಹೇಳಿದ್ದಾರೆ. ಮಹಾರಾಷ್ಟ್ರದ ಕಾಂಗ್ರೆಸ್ ಮುಖಂಡನೊಬ್ಬ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕೊಟ್ಟಷ್ಟೇ ಗೌರವವನ್ನು ಟಿಪ್ಪು ಸುಲ್ತಾನ್ಗೂ ಕೂಡ ಕೊಡುವಂತೆ ಹೇಳುತ್ತಾರೆ. ಹೀಗೆ ಇವರ ನಾಲಿಗೆ ಅರಿಬಿಟ್ಟರೆ ಔರಂಗಜೇಬ್, ಅಕ್ಬರ್ ಸೇರಿದಂತೆ ಈ ದೇಶವನ್ನು ಹಾಳು ಮಾಡಿ ಲೂಟಿ ಮಾಡಿದ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿದವರಿಗೆ ಬೆಲೆ ಕೊಡಬೇಕೆಂದು ಮತ ಬ್ಯಾಂಕಿಗಾಗಿ ಹೇಳುತ್ತಾರೆ. ಇದು ಬಹಳ ಕೆಟ್ಟ ಮಾನಸಿಕ ಪರಿಸ್ಥಿತಿ ಬೆಳೆಯುತ್ತಿದೆ. ನಮ್ಮ ಹಿಂದೂ ದೇವರು ಮಹಾಪುರುಷರನ್ನು ಅಪಮಾನ ಮಾಡಿದವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದು ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಒಬ್ಬ ದೇಶದ್ರೋಹಿ ಮತಾಂಧನನ್ನು ಶಿವಾಜಿ ಮಹಾರಾಜರಿಗೆ ಹೋಲಿಸುವುದು ಮಹಾ ತಪ್ಪು. ನಾನು ಒಪ್ಪುವುದೇ ಇಲ್ಲ. ಕಲ್ಲು ಚಪ್ಪಲಿ ಎಸೆದವರಿಗೆ ನಾವು ಹೇಗೆ ಸಹನೆ ತೋರುವುದು? ನಾಳೆ ನಮ್ಮ ಮನೆಗೆ ನುಗ್ಗಿ ಹೊಡೆದರೆ ಸಿಟ್ಟು ಬರುವುದಿಲ್ಲವೇ? ಚಪ್ಪಲಿ ಕಲ್ಲು ಎಸೆದವರಿಗೆ ಹೂವಿನ ಹಾರ ಹಾಕಬೇಕೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ದ್ವೇಷ ಎಂದು ಹೇಳುತ್ತಿದೆ. ಪ್ರಿಯಾಂಕಾ ಖರ್ಗೆ ದ್ವೇಷ ಭಾಷಣ ಮಾಡುತ್ತಿಲ್ಲವೇ? RSS ಬಗ್ಗೆ ದೆವ್ವ ಎಂದು ಹೇಳುತ್ತಾರೆ. ದ್ವೇಷ ಭಾಷಣ ಮಾಡುವವರು ಯಾರು? ನಮ್ಮ ಮೇಲೆ ಬೇಕಾದಷ್ಟು ಕಾನೂನುಗಳನ್ನು ಹಾಕಿದ್ದೀರಿ, ಇದಕ್ಕಿಂತ ಇನ್ನೇನು ಮಾಡಲು ನೀವು ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾರೆ. RSS ಸ್ಥಾಪನೆಯಾಗಿ 100 ವರ್ಷದ ನಿಮಿತ್ತವಾಗಿ ನಡೆಯುತ್ತಿರುವ ಹಿಂದೂ ಸಮಾಜೋತ್ಸವದ ವಾತಾವರಣವನ್ನು ತಡೆಯೊಡ್ಡುತ್ತಿದ್ದೀರಿ. ಮುಸ್ಲಿಮರಷ್ಟೇ ನಿಮಗೆ ಮತ ಹಾಕುವವರು ಬೇರೆಯವರು ಸಹ ಮತ ಹಾಕುತ್ತಾರೆ ಎಂಬುದನ್ನು ಮನಗಾಣಬೇಕಾಗಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸಮಾಧಿಯನ್ನು ನೀವೇ ತೊಟ್ಟುಕೊಳ್ಳುತ್ತಿದ್ದೀರಿ ಎಂದು ಹೇಳಿದರು. ಶ್ರೀರಾಮ ಸೇನೆಯ ದಕ್ಷಿಣ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಸುಂದರೇಶ್, ಕಾರ್ಯದರ್ಶಿ ರಮೇಶ್, ಬೆಂಗಳೂರು ಮಹಾನಗರ ಉಪಾಧ್ಯಕ್ಷ ಸತೀಶ್, ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿರಣಕುಪ್ಪೆ ನಾಗರಾಜ್ ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಕೈಯನ್ನು ಕತ್ತರಿಸ್ತೀವಿ ಅಂತ ಅನ್ನುವಂತಹದ್ದು ಹೇಳ್ತಾ ಇದ್ದೇನೆ. ಕೈ ಕತ್ತರಿಸ್ತೀವಿ ಏನು ಆಟ ಆಡಿಸ್ತಾ ಇದ್ದೀರಾ? ಸೊಕ್ಕ ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಎಲ್ಲ ಫೆಸಿಲಿಟಿ ತಗೊಂಡು ನಮ್ಮ ಮಹಾಪುರುಷರ ಮೇಲೆ ಕಲ್ಲು ಚಪ್ಪಲಿಯನ್ನು ಎಸೆದಂದ್ರೆ ಅದೇ ಕಾರಣ ಇದು. ಇವತ್ತಿ ಕೈಗೆ ಏನು ಇವತ್ತು ಪೆಟ್ರೋಲ್ ಬಾಂಬ್ ಇರ್ಬೋದು, ಕಲ್ಲಿರ್ಬೋದು, ಚಪ್ಪಲಿಗಳನ್ನು ಎಸೆಯುವಂತ ಕೈಗೆ ಬಲ ತುಂಬಿದ್ದೇ ಈ ಕಾಂಗ್ರೆಸ್ ಕೈ. ಇದು ಇಲ್ಲಿವರೆಗೆ ಬರೀ ಈಗಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಬರೇ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಬಂದಿದ್ದ ಪರಿಣಾಮದಿಂದಲೇ ಇವತ್ತು ಈ ರೀತಿಯ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ತುಷ್ಟೀಕರಣ, ಕಾಂಗ್ರೆಸ್ ವೋಟ್ ಬ್ಯಾಂಕ್, ಕಾಂಗ್ರೆಸ್ ಬರೇ ಕುರ್ಚಿ ಅಂತ ಇದೆ. ಆದರೆ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಹಿಂದೂಗಳ ಬಗ್ಗೆ ಎಳ್ಳಷ್ಟು ಕಾಳಜಿ ಇರಲಾದಂತ ಕಾಂಗ್ರೆಸ್ಸೇ ಕಾರಣ, ಕಾಂಗ್ರೆಸ್ಸೇ ಜವಾಬ್ದಾರಿ. ಇವತ್ತಲ್ಲಿ SP ಗೆ ಕಲ್ಲು ಬಿದ್ದಿದೆ. SP ಗೆ ಅಂದ್ರೆ ಒಬ್ಬ ರಕ್ಷಕರು, ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗೆ ಕಲ್ಲು ಬಿದ್ದಿದೆ. ಇನ್ನು ಸಾಮಾನ್ಯರ ಕಥೆ ಏನು? ರಕ್ಷಣೆ ಮಾಡುವಂತವ್ರ ಮೇಲೆ ಇವತ್ತು ಕಲ್ಲು ಬಿದ್ದು ತಲೆ ಒಡೆದು ಹೋಗಿದೆ. ಇದೇ ಏನಾದರೂ ತಪ್ಪಿ ಅಕಸ್ಮಾತ್ ಅವ್ರ ಮೇಲೆ ಬೀಳ್ದೇ ಇದ್ರೆ ಕಲ್ಲೇ ಬಿದ್ದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಕೋಮು ಗಲಭೆ ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ಬೊಗಳೆ ಮಾತನ್ನು ಬಿಡ್ತಾ ಇದ್ರು. ರಕ್ತ ಸುರಿದಿದ್ದ ಬಟ್ಟೆ ಮೇಲೆ, ರಕ್ತ ಇದೆ ಹಾಕಿ ಬಟ್ಟೆ ಮೇಲೆ ಸಾಕ್ಷಿ ಇದ್ದಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಕಾಂಗ್ರೆಸ್ ಸರ್ಕಾರ ಎಂಡಿಗೆ ಬಂದಿದೆ. ನಿಮ್ದು ಸಮಾಧಿ ನೀವೇ ತೋಡ್ಕೊಳ್ತಾ ಇದ್ದೀರಿ. ಬರೇ ಮುಸ್ಲಿಂ 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 ಅಂತ ಅನ್ನುವಂಥದ್ದು ಒಂದೇ ಅಲ್ಲ. ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಈ ದೇಶದಲ್ಲಿ ದೇಶಭಕ್ತಿ ಇದೆ, ಮಹಾಪುರುಷರಿದ್ದಾರೆ, ನಮ್ಮ ದೇವರುಗಳಿದ್ದಾರೆ. ಅವ್ರ ಮೇಲೆ ಕಲ್ಲೆಸಿತಾರೆ. ನಿಮ್ಮ ಮನೆ ದೇವರ ಮೇಲೆ ಕಲ್ಲೆಸದಂಗೆ ನಿಮ್ಮ ಮನೆ ಮಕ್ಕಳು ಪಾಠದಲ್ಲಿ ಏನೋ ಓದ್ತಾರೆ, ಕಲೆ ಮಹಾಪುರುಷರ ಬಗ್ಗೆ ಓದ್ತಾರೇನು? ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಲೀಡರ್ ಹೇಳ್ತಾನೆ, ನೀವು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಎಷ್ಟು ಗೌರವ ಕೊಡ್ತೀರಿ, ಎಷ್ಟು ಅವರಿಗೆ ಬೆಲೆ ಕೊಡ್ತೀರೋ
ಅಷ್ಟೇ ಬೆಲೆ ಟಿಪ್ಪು ಸುಲ್ತಾನ್ ಕೊಡಬೇಕಂತ. ನಾಳೆ ಹೀಗೆ ಇವ್ರನ್ನ ನಾಲ್ಗೆ ಹರಿಬಿಟ್ರೆ, ಇವ್ರಿಗೆ ಹೀಗೆ ಬಿಟ್ರೆ ಔರಂಗಜೇಬನ್ನು ಹೇಳ್ತಾರೆ, ಅಕ್ಬರನ್ನು ಹೇಳ್ತಾರೆ, ಎಲ್ಲರನ್ನೂ ಹೇಳ್ತಾರೆ. ಈ ದೇಶವನ್ನು ಹಾಳು ಮಾಡಿ ಲೂಟಿ ಮಾಡಿ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿದಂಥವ್ರನ್ನೆಲ್ಲ ಇವರು ವೈಭವೀಕರಿಸಿ ಓಟ್ ಹಾಕ್ತಾರೆ ಅಂತೇಳಿ ಏನ್ ಬೇಕಾದ ಬಗಳದ. ಸೊ ಇದು ಬಹಳ ಕೆಟ್ಟ ಮಾನಸಿಕತೆ ಬೆಳೀತಾ ಇರುವಂತಹದ್ದು. ನಾಳಿನ ನಮ್ಮ ಪ್ರತಿಭಟನೆ ಕೊನೆಯ ಎಚ್ಚರಿಕೆ. ಇನ್ನು ಮುಂದಿನ ದಿನಗಳಲ್ಲಿ ಹೊಕ್ಕು ಹೊಡಿಬೇಕಾಗುತ್ತೆ. ಅವರು ಎಲ್ಲೆಲ್ಲಿ ಇರ್ತಾರಲ್ಲ ಹೊಕ್ಕು ಹೊಡಿಬೇಕಾಗತ್ತೆ. ನಮ್ಮ ಹಿಂದೂ ದೇವರುಗಳನ್ನ, ನಮ್ಮ ದೇಶದ ಮಹಾಪುರುಷರನ್ನ ಅಗೌರವದಿಂದ ಅಪಮಾನ ಮಾಡಿದರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀವಿ ಅನ್ನುವಂಥದ್ದು. ಹೊಸ ವಿವಾದ ಒಂದು ಸೃಷ್ಟಿಯಾಗಿದೆ, ಟಿಪ್ಪು ಪಸರಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು? ಟಿಪ್ಪು ಒಬ್ಬ ದೇಶದ್ರೋಹಿ, ಮತಾಂಧ, ಸಾವಿರಾರು ದೇವಸ್ಥಾನ ಮಾಡಿದಂಥವನು, ಲಕ್ಷಾಂತರ ಮತಾಂತರ ಮಾಡಿದಂಥವನಿಗೆ ಈ ಛತ್ರಪತಿ ಶಿವಾಜಿಯ ಕಾಲಿನ ಧೂಳಿಗೂ ಕೂಡ ಸಮಾನನಲ್ಲದಂತಹ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಅವರು ಜೊತೆಗೆ ಹೋಲಿಕೆ ಮಾಡೋದೇ ತಪ್ಪು. ನಾವು ಒಪ್ಪೋದೇ ಇಲ್ಲ. ಟಿಪ್ಪು ಒಬ್ಬ ಮತಾಂಧನೇ, ದೇಶದ್ರೋಹಿ. ಅವನಿಗೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಇಡೀ ದೇಶ ದೆಹಲಿವರೆಗೆ ಹೋಗಿ ಹೋರಾಟ ಮಾಡಿ ಇಡೀ ಹಿಂದೂಸ್ತಾನವನ್ನು ದೇಶವನ್ನು ಉಳಿಸಿದಂಥ ಮಹಾನ್ ವ್ಯಕ್ತಿ. ಸೊ ಇವು ಟಿಪ್ಪು ಯಾವ ಲೆಕ್ಕ ಇದೆ? ಇದನ್ನ ನಾವು ಒಪ್ಪೋದೇ ಇಲ್ಲ. ಇದನ್ನ ಅದು ಯಾರು ಹೇಳಿದಂಥವ್ರಿಗೆ ನಾವು ಬಿಡೋದು ಇಲ್ಲ. ಕಾನೂನು ಪ್ರಕಾರ ಕೇಸ್ ಹಾಕ್ತೀವಿ, ಅವರನ್ನು ಬಹಿಷ್ಕಾರ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತನ್ನುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ಹಿಂದೂ ಸಂಘಟನೆಗಳ ಹತ್ತಿಕ್ಲಕ್ಕಾಗಿ ಅಂತೇಳಿನೇ ಬೇಸದ ಭಾಷಣ ಕಾಯ್ದೆನ ಜಾರಿ ತರೋದಕ್ಕೂ ಹೊರಟಿದೆ. ರಾಜ್ಯಪಾಲರವರನ್ನ ತಿರಸ್ಕಾರ ಮಾಡಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ನಾನೀಗ ಮಾತನಾಡಿದ್ದೇ ದ್ವೇಷ ಅಂತಂತಾರೆ. ಇದರ ಮೇಲೆ ಕೇಸ್ ಹಾಕ್ಬೋದು. ಇದೇ ದ್ವೇಷದ ಭಾಳ. ದ್ವೇಷ ಅಂದರೆ ಅವ್ರ ವ್ಯಾಖ್ಯಾನ ಏನು? ಮುಸ್ಲಿಮರು ಬೈದರೆ ದ್ವೇಷ, ಇಸ್ಲಾಮದ ಬೈದರೆ ದ್ವೇಷ. ಹಾಗಾದ್ರೆ ಬೈಬಾರ್ದ? ಅವ್ರು ಕಲ್ಲು ಎಸಿದಾರಲ್ಲ, ಚಪ್ಪಲಿ ಎಸಿದಾರ್ರಿ. ಇದನ್ನು ಹೇಗೆ ಸಹನೆ ಮಾಡೋದು ನಾವು? ಇದು ಬಾಯಿ ಮುಚ್ಕೊಂಡಿರೋದ? ನಾಳೆ ಇವತ್ತು ಅಲ್ಲೇ ಇದ್ದಾರೆ, ನಾಳೆ ನಮ್ಮ ಮನೆ ಹೋಗಿ ಹೊಡಿತಾ ಇದ್ರು. ಸೊ ಸಹನೆಗೆ ಒಂದು ಮಿತಿ ಬೇಕಲ್ಲ. ನಮ್ಮ ಆಕ್ರೋಶ, ನಮ್ಮ ಪ್ರತಿಕ್ರಿಯೆ, ನಮಗೆ ಸಿಟ್ಟು ಬರೋದಿಲ್ವಾ? ಏನು ಹೂವಿನ ಹಾರ ಹಾಕಬೇಕಾ ಚಪ್ಪಲಿ ಮತ್ತು ಕಲ್ಲು ಎಸ್ದವನಿಗೆ? ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವ್ರಿಗೆ ವಿಡಿಯೋ ಮಾಡಿ ಹೋಗಿ ಕಳಿಸ್ಲಿ, ಅವ್ರು SP ಗೊತ್ತಾಗ್ಲಿ ದ್ವೇಷ ಭಾಷಣ ಎಂದು ಏನು ಅನ್ನೋದು ಅವ್ರು ಹೇಳಿ. ಅವರು ಏನು ದ್ವೇಷ ಅಂತ ಅನ್ನುವಂಥದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ದ್ವೇಷ 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 ಅಂತ ಇದೆ. ನಾನು ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ದ್ವೇಷದ ಭಾಷಣ ಮಾಡ್ತಾ ಇಲ್ವೋ? RSS ಬಗ್ಗೆ ದೆವ್ವ ಅಂತಂತಾರಲ್ಲ, ಅದು ದ್ವೇಷ ಅಲ್ಲ. ಅದು ಯಾರಿಗೆ ದೆವ್ವ ಅಂತಾರೆ? ದ್ವೇಷ ಮಾಡ್ತಾ ಇರೋದು ಯಾರು? ಸೊ ಈಗಾಗಲೇ ಬೇಕಾದಷ್ಟು ಕಾನೂನುಗಳಿದ್ದಾವೆ. ಅದರಿಂದ ನಮ್ಮ ಮೇಲೆ ಹಾಕಿದಿರಲ್ಲ, ಬೇಕಾದಷ್ಟು ಕಾನೂನುಗಳು ಹಾಕಿದ್ರಿ. ಗುಂಡಾ ಆಕ್ಟ್ ಹಾಕ್ತೀರಿ, ರೌಡಿ ಸೀಟರ್ ಹಾಕ್ತೀರಿ, ಗಡಿಪಾರ್ ಮಾಡ್ತೀರಿ. ಇನ್ನು ಇದಕ್ಕಿಂತ ನಿಮ್ಮ ದ್ವೇಷ ಕಾನೂನು ಏನ್ ಹೇಳುತ್ತೆ? ಏನಿಲ್ಲ. ಅದ್ರಲ್ಲಿ ಸುಮ್ಮನೆ ಹೆದರ್ಸಕ್ಕೆ, ಹತ್ತಿಕ್ಕಕ್ಕೆ ಹಿಂದೂ ಸಂಘಟನೆಗಳು ಏನಾಗಿದೆ ಅಂತಂದ್ರೆ, RSS 100 ವರ್ಷ ಆಯ್ತು. ಸೊ 100ನೇ ವರ್ಷದ ನಿಮಿತ್ತವಾಗಿ ಇಡೀ ದೇಶದಲ್ಲಿ 1 ಲಕ್ಷ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಅದಕ್ಕಿಂತ ಹಿಂದೆ 2 ತಿಂಗಳ ಹಿಂದೆ ರೂಟ್ ಮಾರ್ಚ್ಗಳು ನಡೀತು, ಪಥಸಂಚಲನಗಳು ನಡೀತು. ಅತ್ಯಂತ ಯಶಸ್ವಿಯಾಗಿ ಪಥಸಂಚಲನ, ಅತ್ಯಂತ ಯಶಸ್ವಿಯಾಗಿ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಸೊ 100ನೇ ವರ್ಷದ ನಿಮಿತ್ತವಾಗಿ ನಡೀತಾ ಇರುವಂತಹ ಹಿಂದೂ ಸಮಾಜದ ಒಂದು ವಾತಾವರಣ ಎಳಿಸ್ತಾ ಇದೆ. ಇದಕ್ಕೆ ತಡೆ ಒಡ್ಡಬೇಕು. ಇದು ಹೊಟ್ಟೆ ಕಿಚ್ಚಿನ ಪರಿಣಾಮ. ಸೊ ಇದು ಅನಾಹುತ, ಕಾಂಗ್ರೆಸ್ಸಿನ ಅನಾಹುತಕ್ಕೆ ನಾನು ಹೇಳಿದ ಕಾಂಗ್ರೆಸ್ ನಿಮ್ಮ ಗೋರಿಯನ್ನು ನೀವೇ ತೊಡ್ತಾ ಇದ್ರಿ. ಬರೇ ಮುಸ್ಲಿಮರು ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಓಟ್ ಹಾಕೋರು ಇದಾರೆ ಹಿಂದೂಗಳು. ಸೊ ಹಿಂದೂ ಸಮಾಜ ಇವತ್ತು ನೋಡ್ತಾ ಇದೆ. ಛತ್ರಪತಿ ಶಿವಾಜಿ ಬರೇ ಮರಾಠಿಗರು ಮಾತ್ರ ಅಲ್ಲ, ಮರಾಠಗರಿಗೆ ಮಾತ್ರ ಮಾಡಲಿಲ್ಲ. ಅವರು ಇಲ್ಲಿ ಹಿಂದುವಿ ಸ್ವರಾಜ್ಯ ಅಂತ ಹೇಳಿ ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಅವರು. ಸೊ ಎಲ್ಲ ಹಿಂದೂಗಳು ಇವತ್ತು ಜೀವಂತ ಇದ್ದಿದ್ರೆ ಆ ಛತ್ರಪತಿ ಶಿವಾಜಿಯೇ ಕಾರಣ. ಸೊ ಅಂಥ ಇದಕ್ಕೆ ದ್ವೇಷ ಭಾಷಣದ ನಾವು ಕೇಸ್ 1000 ಕೇಸ್ನಲ್ಲಿ ನಾವು ಹಿಂದುತ್ವದ ಬಗ್ಗೆ, ದೇಶದ ಬಗ್ಗೆ ಇವರು ಯಾವ ಕೇಸು, ಯಾವ ಜೈಲು, ಯಾವ ಗುಂಡೇಟು ಕೂಡ ನಿಲ್ಸಕ್ಕೆ ಆಗುದಿಲ್ಲ ಅಂತನ್ನುವಂಥ